ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಇರಾನ್ ಇಸ್ರೇಲ್ ಯುದ್ಧ ಭಾರತಕ್ಕೆ ಒಂದಷ್ಟು ಸಮಸ್ಯೆಯನ್ನು ತಗೊಂಡು ಬರ್ತಾ ಇದೆ. ಅದರಲ್ಲೂ ತೈಲದ ಸಮಸ್ಯೆ ಆಗುತ್ತೆ ಅನ್ನೋದನ್ನು ನಮ್ಮ ವಿಪಕ್ಷ ನಾಯಕ ಮಾತಾಡ್ತಾ ಇದ್ರು. ಅದೆಲ್ಲವನ್ನ ಪ್ರಧಾನಿ ಮೋದಿ ಸರ್ಕಾರ ಸರಿಯಾದ ರೀತಿಯಲ್ಲಿ ನಿಭಾಯಿಸ್ತಾ ಇದೆ. ಆದರೆ ನಮಗೆ ಒಂದೇ ಒಂದು ತೊಂದರೆ ಅಂದರೆ ಅದು LPG. ಈಗ ಅದೇ LPG ಸಮಸ್ಯೆಯನ್ನು ಇಟ್ಕೊಂಡು ನಮ್ಮ ರಾಜ್ಯದಲ್ಲಿ ರಾಜಕೀಯವನ್ನು ಮಾಡಲಾಗ್ತಾ ಇದೆ. ಅದರಲ್ಲೂ ಸಿದ್ದರಾಮಯ್ಯ ನೋಡಿದರೆ ಆಟೋ LPG ಸಿಗದೇ ಇರೋದಕ್ಕೆ ಪ್ರಧಾನಿ ಮೋದಿ ಕಾರಣ ಅಂತಿದ್ದಾರೆ. ಇಲ್ಲಿಯವರೆಗೂ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದ ಮುನಿಯಪ್ಪ ಅವರು ಕೂಡ ಇದ್ದಕ್ಕಿದ್ದ ಹಾಗೆ ಅಯ್ಯೋ ಕೇಂದ್ರ ಸರ್ಕಾರ ನಮಗೆ LPGಯನ್ನು ಸರಿಯಾದ ರೀತಿಯಲ್ಲಿ ಪೂರೈಕೆ ಮಾಡುತ್ತಾ ಇಲ್ಲ ಅಂತಿದ್ರೆ ಪರಮೇಶ್ವರ್ ಮಾತ್ರ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದೀವಿ ಅಂತಿದ್ದಾರೆ. ಆದರೆ ಆಟೋ ಚಾಲಕರ ಪಾಡು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಕಡೆ ಆಟೋ LPG ದರ 100ರಿಂದ 120 ರೂಪಾಯಿ ಪ್ರತಿ ಲೀಟರ್ಗೆ ಆಗಿದೆ. ಮತ್ತೊಂದು ಕಡೆ ನೋ ಸ್ಟಾಕ್ ಬೋರ್ಡುಗಳೇ ಕಾಣಿಸ್ತಾ ಇವೆ. ಅದೆಷ್ಟೋ ಆಟೋ ಚಾಲಕರು ಮನೆಗೆ ಹೋಗದೆ ವಾರಗಳಾಗಿವೆ, ರಾತ್ರಿ ಪೂರ್ತಿ ಕಾಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ತಪ್ಪು ಯಾರದ್ದು? LPGಯನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇಲ್ವಾ? ಆಟೋ ಚಾಲಕರ ಬಗ್ಗೆ ಯಾಕೆ ಸಿದ್ದು ಸರ್ಕಾರ ಮಾತಾಡ್ತಾ ಇಲ್ಲ? ಇಲ್ಲಿಯವರೆಗೂ ಎಲ್ಲ ಸರಿ ಇದೆ ಅಂತಿದ್ದ KH ಮುನಿಯಪ್ಪ ಇದ್ದಕ್ಕಿದ್ದ ಹಾಗೆ ಉಲ್ಟಾ ಹೊಡೆದಿದ್ದು ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧ ಶುರುವಾದ ದಿನವೇ ನಮ್ಮ ದೇಶದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ದೇಶದಲ್ಲಿ ತೈಲದ ಅಭಾವ ಉಂಟಾಗುತ್ತೆ, ಅದನ್ನು ಮೋದಿ ಸರ್ಕಾರ ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಅಂದರು. ಅದಾದ ನಂತರ ಇರಾನ್ ಜೊತೆ ಸಂಬಂಧಗಳನ್ನು ಸರಿ ಮಾಡಿಕೊಂಡಿಲ್ಲ, ನಮ್ಮ ರಾಜತಾಂತ್ರಿಕತೆ ಸರಿ ಇಲ್ಲ, ಹಾಗಾಗಿ ಹರ್ಮುಜ್ ಜಲಸಂಧಿಯಿಂದ ನಮ್ಮ ದೇಶಕ್ಕೆ ಬರ್ತಾ ಇರೋ ತೈಲದ ಹಡಗುಗಳನ್ನು ಇರಾನ್ ತಡೆಯುತ್ತೆ ಅಂದರು. ಅದು ಕೆಲವೇ ದಿನಗಳಲ್ಲಿ ಒಂದೊಂದೇ ಹಡಗುಗಳು ಬರೋದಕ್ಕೆ ಶುರುವಾಯಿತು. ಯಾಕೋ ಇದ್ದಕ್ಕಿದ್ದ ಹಾಗೆ ರಾಹುಲ್ ಗಾಂಧಿ ಮುಂದೆ LPG ಸಿಗೋದೇ ಇಲ್ಲ, LPG ಅಭಾವ ಉಂಟಾಗಿದೆ ಅನ್ನೋ ಸುದ್ದಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋ ಹಾಗೆ ಮಾಡಿದ್ರು. ಅಲ್ಲಿಗೆ ನಮ್ಮ ಜನರು ಅದನ್ನು ನಂಬಿದ್ದು ಆಯಿತು. ಅದು ಕಾಲಕ್ರಮೇಣ ನಿಜಾನೂ ಆಯಿತು. ಒಂದಷ್ಟು ಸಮಸ್ಯೆ LPG ವಿಚಾರದಲ್ಲಿ ಆಗ್ತಾ ಇದೆ. ಅದರಲ್ಲೂ ಹೋಟೆಲ್ಗಳಲ್ಲಿ ಖಾಸಗಿ ಕಂಪನಿ LPGಯನ್ನು ಬಳಕೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅದು ಕೂಡ 8ರಿಂದ 10 ಸಾವಿರ ಕೊಡಬೇಕಾಗತ್ತೆ. ಅದೇ ಚಿಕ್ಕ ಪುಟ್ಟ ಹೋಟೆಲ್ಗಳು ಆ ದರವನ್ನು ಕೊಡೋದಕ್ಕೆ ಆಗದೆ ಬಾಗಿಲನ್ನು ಹಾಕಿ ಆಗಿದೆ. ಇಷ್ಟೆಲ್ಲ ಆಗ್ತಾ ಇದೆ ಸರಿ. ಮನೆಗಳಿಗೆ ಬರಬೇಕಾದ ಸಿಲಿಂಡರ್ ಆದರೂ ಸರಿಯಾಗಿ ಬರ್ತಾ ಇದೆಯಾ ಅಂದರೆ ಖಂಡಿತ ಬರ್ತಾ ಇದೆ, ಆದರೆ ಸ್ವಲ್ಪ ತಡ ಆಗುತ್ತೆ ಅನ್ನೋದು ಮಾತ್ರ ನಿಜ. ನಾವು ಬುಕ್ಕಿಂಗ್ ಮಾಡಿದ 10ರಿಂದ 15 ದಿನಗಳಲ್ಲಿ ಸರಬರಾಜು ಆಗ್ತಾ ಇದೆ ಅನ್ನೋದನ್ನು ಗ್ಯಾಸ್ ಏಜೆನ್ಸಿಗಳು ಹೇಳ್ತಾ ಇವೆ. ಅದು ನಿಜ ಕೂಡ. ಹಾಗಂತ ಈ ಸಮಸ್ಯೆ ಎಲ್ಲ ರಾಜ್ಯಗಳಲ್ಲೂ ಆಗ್ತಾ ಇದೆಯಾ ಅಂತ ನೋಡೋದಕ್ಕೆ ಹೋದರೆ ಖಂಡಿತ ನಮಗೆ ಭಾರತದ ಬಹಳಷ್ಟು ರಾಜ್ಯಗಳಲ್ಲಿ ಇಂತಹ ಪರಿಸ್ಥಿತಿ ನೋಡೋಕ್ಕೆ ಸಿಗ್ತಾ ಇಲ್ಲ. ಅದೇ ನಮ್ಮ ರಾಜ್ಯದಲ್ಲಿ ಮಾತ್ರ ಯಾಕೆ ಸರಿಯಾದ ಸಮಯಕ್ಕೆ ಸಿಲಿಂಡರ್ ಬರ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣ ನಮ್ಮದೇ ರಾಜ್ಯ ಸರ್ಕಾರ. ಯಾಕಂದರೆ ರಾಜ್ಯಕ್ಕೆ LPG ಬರುತ್ತೆ, ಅದಾದ ನಂತರ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆಯಾ, ಏಜೆನ್ಸಿಗಳು ಸರಿಯಾಗಿ ಸರಬರಾಜನ್ನು ಮಾಡ್ತಾ ಇದ್ದಾವ ಅನ್ನೋದನ್ನು ರಾಜ್ಯ ಸರ್ಕಾರ ಪರಿಶೀಲನೆ ಮಾಡಬೇಕು. ನಮ್ಮ ರಾಜ್ಯದ ಸಚಿವ KH ಮುನಿಯಪ್ಪ ನಮಗೆ LPGಯಲ್ಲಿ ಯಾವುದೇ ತೊಂದರೆ ಇಲ್ಲ, ಎಲ್ಲವೂ ಸರಿಯಾಗಿ ಸರಬರಾಜು ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಈಗ ನೋಡಿದರೆ ಮೊನ್ನೆ ಇದ್ದಕ್ಕಿದ್ದ ಹಾಗೆ ಅಯ್ಯೋ ಕೇಂದ್ರ ಸರ್ಕಾರ ನಮಗೆ ಬೇಕಾದಷ್ಟು LPGಯನ್ನು ಕೊಡ್ತಾ ಇಲ್ಲ ಅಂತಿದ್ದಾರೆ. ಅಲ್ಲ ರೀ, ಬೆಳಿಗ್ಗೆ ಎಲ್ಲ ಸರಿ ಇದೆ ಅಂತಾರೆ, ಸಂಜೆ ನಮಗೆ ಕೇಂದ್ರ ಸರ್ಕಾರ ಸರಬರಾಜನ್ನು ಸರಿಯಾಗಿ ಮಾಡ್ತಾ ಇಲ್ಲ ಅಂದರೆ ಏನಂತ ಹೇಳಬೇಕು? ಅಯ್ಯೋ ಬಿಡಿಪ್ಪ, ಅವರಿಗೆ ಹೈಕಮಾಂಡ್ ಇಲ್ಲ ಅಂದರೆ ಲೋ ಕಮಾಂಡೋ ಕಾಲ್ ಮಾಡಿ ಏನ್ರಿ ಮೋದಿ ಪರ ಮಾತಾಡ್ತಾ ಇದ್ದೀರಾ, BJP ಸೇರ್ಕೊಳ್ಳೋ ಪ್ಲ್ಯಾನ್ ಮಾಡಿದ್ದೀರಾ ಅಂದಿರ್ತಾರೆ. ಹಾಗಾಗಿ ಅವರು ಕೂಡ ಮಂತ್ರಿ ಪದವಿ ಎಲ್ಲಿ ಹೋಗುತ್ತೋ ಅಂತ ಒಂದಷ್ಟು ಸುಳ್ಳನ್ನು ಹೇಳಿರ್ತಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಸಿಲಿಂಡರ್ ಕಾಳಸಂತೆಯಲ್ಲಿ ಮಾರಾಟ ಆಗದ ರೀತಿ ಮಾಡಬೇಕಾಗಿರೋ ಮಂತ್ರಿಗಳು ಮತ್ತು ಶಾಸಕರು ಹಾಗೆಯೇ ಪೊಲೀಸ್ ಇಲಾಖೆ ಆರಾಮಾಗಿ ಯಾವನು ಏನಾದರೂ ಮಾಡಿಕೊಳ್ಳಿ ನಮಗೇನು ಆಗಲ್ಲ ಅಂತ ಮಲಗಿದ್ದಾರೆ. ಅಲ್ಲಿಗೆ ಮಂತ್ರಿಗಳು ಕಂತ್ರಿಗಳಾದಾಗ ಪೊಲೀಸರೇ ಆಗಲಿ ಯಾವುದೇ ಅಧಿಕಾರಿಗಳಾಗಲಿ ಯಾವ ರೀತಿ ಕೆಲಸವನ್ನು ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಸರಿ, ಮನೆಗಳಲ್ಲಿ ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ತಾರೆ, ಹೋಟೆಲ್ಗಳಲ್ಲಿ ಹೆಚ್ಚಿನ ದರಕ್ಕೆ ಸಿಲಿಂಡರ್ ಖರೀದಿ ಮಾಡಿದ್ರು ಅದನ್ನು ಗ್ರಾಹಕರ ತಲೆಯ ಮೇಲೆ ಹಾಕ್ತಾರೆ, ಅಲ್ಲಿ ಗ್ರಾಹಕರು ಕೊಟ್ಟು ಬರ್ತಾರೆ. ಇಲ್ಲಿ ನಿಜವಾಗ್ಲೂ ಸಮಸ್ಯೆಗೆ ಸಿಲುಕಿರೋದು ಆಟೋ ಚಾಲಕರು. ಯಾಕಂದರೆ LPG ಆಟೋಗಳನ್ನು ಹೊಂದಿರೋ ಚಾಲಕರು ಬೆಂಗಳೂರು ಒಂದರಲ್ಲೇ ಸುಮಾರು 60%ಗಿಂತ ಹೆಚ್ಚಾಗಿದ್ದಾರೆ. ಆದರೆ ಅವರ ಕರ್ಮಕ್ಕೆ ಆಟೋ LPG ಸರಬರಾಜು ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ.
ಇರಾನ್ ಇಸ್ರೇಲ್ ಯುದ್ಧಕ್ಕೆ ಮೊದಲು 59 ರೂಪಾಯಿ ಇದ್ದ ಆಟೋ LPG ಇವತ್ತು 100ರಿಂದ 120 ರೂಪಾಯಿ ಆಗಿದೆ. ಆದರೂ ಯಾವುದೇ ಬಂಕುಗಳಲ್ಲಿ ಹೋಗಿ ನೋಡಿದ್ರು ಸ್ಟಾಕ್ ಇಲ್ಲ. ಎಲ್ಲಿಗೆ ಹೋದರೂ ನೋ ಸ್ಟಾಕ್ ಬೋರ್ಡ್ ಕಾಣಿಸುತ್ತೆ. 2 ದಿನಕ್ಕೋ ಅಥವಾ 3 ದಿನಕ್ಕೋ LPG ಯಾವುದೋ ಬಂಕುಗಳಿಗೆ ಬಂದರೆ ಅಲ್ಲಿ ಕಿಲೋಮೀಟರ್ ಗಟ್ಟಲೆ ಸಾಲಿನಲ್ಲಿ ನಿಲ್ಲಬೇಕು. ಆ ಕಿಲೋಮೀಟರ್ ಸಾಲಾಗಿ ಬಂದರೂ ಅಲ್ಲಿ ಹಾಕೋದು ಕೇವಲ 250 ರೂಪಾಯಿ LPG ಮಾತ್ರ. ಅಲ್ಲಿಗೆ ಒಬ್ಬ ಚಾಲಕ ಸುಮಾರು 2 ಗಂಟೆಗಳ ಕಾಲ ಮಾತ್ರ ಆಟೋ ಚಾಲನೆಯನ್ನು ಮಾಡಬಹುದು. ಅದಾದ ನಂತರ ಕೂಡ ಖಾಲಿ. ಮತ್ತೆ ಆಟೋ ಚಾಲಕರದ್ದು ಅದೇ ಬಾಳು. ಅಂದರೆ LPG ಬರೋವರೆಗೂ ಕಾಯಬೇಕು. ಯಾವುದೋ LPG ಬಂಕುಗಳ ಬಳಿ ಆಟೋ ಸಾಲಾಗಿ ನಿಲ್ಲಿಸಿ ಮಲಗಬೇಕು. ರಾತ್ರಿ ಪೂರ್ತಿ ಇಡೀ ಕುಟುಂಬವನ್ನು ಬಿಟ್ಟು LPGಗಾಗಿ ರಸ್ತೆಯಲ್ಲಿ ಕಾಯಬೇಕು, ಮಲಗಬೇಕು. ಅದೆಷ್ಟು ಆಟೋ ಚಾಲಕರು ಮನೆಗಳಿಗೆ ಹೋಗ್ತಾ ಇಲ್ಲ. ಅದಕ್ಕೆ ಕಾರಣ ಆಗ್ತಾ ಇರೋದು ಅವರ ಕಮಿಟ್ಮೆಂಟ್. ಮನೆಗೆ ಹೋದರೆ ಬಾಡಿಗೆ ಕಟ್ಟಬೇಕು, ಮಕ್ಕಳ ಫಲಿತಾಂಶ ಬಂದಿದೆ, ಅವರ ಶಾಲೆ ಮತ್ತು ಕಾಲೇಜುಗಳಿಗೆ ಫೀಸನ್ನು ಕಟ್ಟಬೇಕು, ಸಾಲ ಮಾಡಿಕೊಂಡಿದ್ರೆ ಅದನ್ನು ವಾಪಸ್ ಕೊಡಬೇಕು, ಆಟೋ ಲೋನ್ ಹಾಕಿಸಿದರೆ ಅದನ್ನು ಕಟ್ಟಬೇಕು. ಇದೆಲ್ಲವನ್ನ ಮಾಡೋಕ್ಕೆ ದುಡ್ಡು ಬೇಕು. ಅದನ್ನು ಆಟೋ ಚಲಾಯಿಸಿ ಸಂಪಾದನೆ ಮಾಡಬೇಕು. ಹಾಗೆ ಆಗಬೇಕು ಅಂದರೆ LPG ಇರಬೇಕು. ಇಲ್ಲಿ LPG ಸಿಗ್ತಾ ಇಲ್ಲ. ಚಾಲಕರ ಕಷ್ಟವನ್ನು ಹೇಳೋದಕ್ಕೂ ಆಗ್ತಾ ಇಲ್ಲ. ಪ್ರತಿದಿನ ಎಲ್ಲ ಮಾಧ್ಯಮಗಳು ವರದಿಯನ್ನು ಮಾಡ್ತಾನೇ ಇವೆ. ಆದರೆ ಯಾವುದೇ ಸರ್ಕಾರ ತಲೆಯನ್ನು ಕೆಡಿಸಿಕೊಳ್ಳೋಕೆ ರೆಡಿ ಇಲ್ಲ. ಯಾವತ್ತೋ ಒಂದು ದಿನ LPG ಬರುತ್ತೆ, ಆಗ ಆಟೋ ಚಾಲಕರು ಚಾಲನೆ ಮಾಡ್ತಾರೆ. ಅಲ್ಲಿ LPG ದರ ಗಗನಕ್ಕೇರಿದೆ. ಪ್ರಯಾಣಿಕರನ್ನು 10 ರೂಪಾಯಿ ಅಥವಾ 20 ರೂಪಾಯಿ ಜಾಸ್ತಿ ಕೊಡಿ ಅಂದರೆ ಕೊಡ್ತಾರಾ ಅಂತ ನೋಡಿದರೆ ಅದನ್ನು ಕೂಡ ಕೊಡಲ್ಲ. ಹಾಗಂತ ಎಲ್ಲ ಪ್ರಯಾಣಿಕರು ಹಾಗೆ ಇರ್ತಾರೆ ಅಂತ ಏನಿಲ್ಲ. ಬಹುತೇಕ ಪ್ರಯಾಣಿಕರು ಕೊಡೋದಕ್ಕೆ ಆಗಲ್ಲ ಅನ್ನೋದನ್ನು ಹೇಳ್ತಾರೆ. ಅಲ್ಲ ರೀ, ಹೋಟೆಲ್ನಲ್ಲಿ ಒಂದು ಕಾಫಿ 15 ರೂಪಾಯಿ ಇರೋದು 25 ರೂಪಾಯಿ ಆಗಿದೆ. ಅದಕ್ಕೆ LPG ಕಾರಣ ಅಂದರೆ ಅಲ್ಲಿ ಸುಮ್ಮನೆ ಕೊಟ್ಟು ಬರ್ತಾರೆ, ಸುಮ್ಮನೆ ಕುಡಿತಾರೆ. ಅದೇ ಒಬ್ಬ ಆಟೋ ಚಾಲಕ ಪ್ರಯಾಣಿಕರನ್ನು ಅವರು ಹೋಗಬೇಕಾದ ಸ್ಥಳಕ್ಕೆ ಸರಿಯಾದ ಸಮಯಕ್ಕೆ ಕರ್ಕೊಂಡು ಹೋಗ್ತಾನೆ. ಅಂತಹವರಿಗೆ 10 ರೂಪಾಯಿ ಜಾಸ್ತಿ ಕೊಡಲ್ಲ ಅಂದರೆ ಏನಂತ ಹೇಳಬೇಕು? ಎಲ್ಲರಿಗೂ ಸಾವು ಅನ್ನೋದು ಬೆನ್ನ ಹಿಂದೆ ಇರುತ್ತೆ. ಅದೇ ಚಾಲಕ ಆದವನಿಗೆ ಸಾವು ಅವನ ಕಣ್ಣ ಮುಂದೆ ಇರುತ್ತೆ. ಅದೆಲ್ಲ ಗೊತ್ತಿದ್ರೂ ಪ್ರಯಾಣಿಕರನ್ನು ಸೇಫಾಗಿ ಅವರ ಸ್ಥಳಗಳಿಗೆ ಸೇರಿಸೋ ಆಟೋ ಚಾಲಕನಿಗೆ ಪ್ರಯಾಣಿಕರು ಇಂತಹ ಸಮಯದಲ್ಲಿ ಜೊತೆ ನಿಲ್ಲಲ್ಲ ಅನ್ನೋದೇ ವಿಷಾದಕರ ಅನ್ನಿಸುತ್ತೆ. ಅದೇನೇ ಆದರೂ ನಿಮ್ಮನ್ನು ಸೇಫಾಗಿ ನಿಮ್ಮ ಸಮಯಕ್ಕೆ ಸರಿಯಾಗಿ ಸೇರಿಸೋ ಆಟೋ ಚಾಲಕರ ಕಷ್ಟಕ್ಕೆ ಆದರೆ ಅದಕ್ಕಿಂತ ದೊಡ್ಡದು ಇನ್ನೇನು ಇಲ್ಲ ಅನಿಸುತ್ತೆ. ಹಾಗಂತ ಪ್ರಯಾಣಿಕರು ಲಕ್ಷ ಕೊಡಬೇಕಾಗಿಲ್ಲ. ಪ್ರತಿ ಪ್ರಯಾಣದಲ್ಲೂ 10ರಿಂದ 20 ರೂಪಾಯಿ ಸೇರಿಸಿ ಕೊಡಬಹುದು ಅನ್ನೋದು ನನ್ನ ಅನಿಸಿಕೆ. ಇನ್ನು ಇದನ್ನೆಲ್ಲ ನೋಡ್ತಾ ಇರೋ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಟೋ LPG ಅಭಾವಕ್ಕೆ ಕೇಂದ್ರ ಸರ್ಕಾರವೇ ಹೊಣೆ ಅಂತಿದ್ದಾರೆ. ಅಲ್ಲಿಗೆ ಅವರ ಕತೆ ಮುಗೀತು. ಯಾಕಂದರೆ ರಾಜಕಾರಣಿಗಳಿಗೆ ಕೇವಲ ರಾಜಕೀಯ ಮಾಡಬೇಕು. ಯಾರ ಮನೆಗಳಲ್ಲಿ ಯಾರು ಸತ್ರೇನೋ, ಯಾರದ್ದೋ ಸಾವಿನ ಮೇಲೆ IPL ಟಿಕೆಟ್ ಗಿಟ್ಟಿಸಿಕೊಳ್ಳೋ ಬಡ್ಡಿ ಮಕ್ಕಳಲ್ವೇ ಇವರೆಲ್ಲ. ಇನ್ನು ಜನಸಾಮಾನ್ಯರ ಕಷ್ಟ ಎಲ್ಲಿಂದ ಅರ್ಥ ಆಗುತ್ತೆ? ವೋಟ್ ಹಾಕಿಸಿಕೊಳ್ಳೋಕೆ ಬಿಟ್ಟಿ ಭಾಗ್ಯಗಳ ಹೆಸರಲ್ಲಿ ಸಾವಿರಾರು ಕೋಟಿ ಖರ್ಚು ಮಾಡ್ತಾ ಇರೋ ಸರ್ಕಾರ ಅದೇ ಆಟೋ ಚಾಲಕರನ್ನು ಯಾಕೆ ಮಾತಾಡಿಸ್ತಾ ಇಲ್ಲ? ಯಾಕೆ ಅವರ ಕಷ್ಟಕ್ಕೆ ದುಡ್ಡನ್ನು ಕೊಡೋದು ಬೇಡ ರೀ? ಅವರ ಮನೆಗಳಿಗೆ ಪಡಿತರಗಳನ್ನು ಕೊಡಬಹುದಲ್ವಾ? ಕಷ್ಟ ಅಂತ ಬಂದಾಗ ಒಂದಷ್ಟು ಕ್ರಮಗಳನ್ನು ತೆಗೆದುಕೊಂಡು ಯಾವ ರೀತಿ ಪರ್ಯಾಯ ವ್ಯವಸ್ಥೆ ಮಾಡಬಹುದು ಅನ್ನೋದನ್ನು ಆಟೋ ಚಾಲಕರಿಗೆ ತಿಳಿಸೋ ಕೆಲಸವನ್ನು ಮಾಡಬಹುದಲ್ವಾ? ಅದನ್ನು ಮಾಡೋದೇ ಇಲ್ಲ. ಇವರ ರಾಜಕೀಯ ತೆವಲುಗಳಿಗೆ ಇಲ್ಲಿ ಸಾಮಾನ್ಯ ಚಾಲಕರು ಬಲಿಪಶುಗಳಾಗ್ತಾ ಇದ್ದಾರೆ. ಹಾಗಂತ ಕೇವಲ ರಾಜ್ಯ ಸರ್ಕಾರ ಮಾತ್ರ ಮಾಡೋದಲ್ಲ, ಇಲ್ಲಿ ಕೇಂದ್ರ ಸರ್ಕಾರ ಕೂಡ ಇದರ ಬಗ್ಗೆ ಗಮನವನ್ನು ಹರಿಸಬೇಕಾಗತ್ತೆ. ಆಟೋ ಚಾಲಕರ ಸಮಸ್ಯೆಗೆ ಕೋವಿಡ್ ಸಮಯದಲ್ಲಿ ಸಹಾಯವನ್ನು ಮಾಡಿದ ಹಾಗೆ ಮಾಡಬೇಕಾಗಿರೋದೇ ಉತ್ತಮವಾದ ಒಂದು ಪರಿಹಾರ. ಯಾವುದೇ ಸರ್ಕಾರ ಆದರೂ ಇಂತಹ ಪರಿಸ್ಥಿತಿಯಲ್ಲಿ LPGಯನ್ನು ಹೊತ್ಕೊಂಡು ಬರೋದಕ್ಕೆ ಆಗಲ್ಲ. ಅದು ಮೋದಿ ಆದ್ರೇನು, ಸಿದ್ದರಾಮಯ್ಯ ಆದ್ರೇನು, ಅದೇ ಇರೋದನ್ನು ಸರಿಯಾಗಿ ನಿಭಾಯಿಸಬೇಕು. ರಾಜ್ಯದ ಒಳಗೆ ರಾಜ್ಯ ಸರ್ಕಾರ ಒಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ಬೇಕು. ಅದನ್ನು ಬಿಟ್ಟು ನಾಟಕ ಮಾಡ್ತಾ ಚುನಾವಣೆ, IPL ಸುತ್ತಾಟ ಅಂತ ಜನಪ್ರತಿನಿಧಿಗಳು ಆಟ ಆಡ್ತಾ ಇದ್ರೆ ಇವರೆಲ್ಲ ಅದೆಂತಹ ಅಯೋಗ್ಯರು ಅನ್ನೋದನ್ನು ಯೋಚನೆ ಮಾಡಿಕೊಳ್ಳಿ. ಇವರನ್ನು ಆಯ್ಕೆ ಮಾಡಿರೋದು ನಾವುಗಳೇ ಅನ್ನೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಇವರ ಯೋಗ್ಯತೆಯನ್ನು ನೋಡಿ. ಮರೆತರೆ ನಮಗೆ ನಷ್ಟ. ಅದೇನೋಪ್ಪ, ಆಟೋ ಚಾಲಕರ ಕಷ್ಟವನ್ನು ಕೇಳೋದಕ್ಕೆ ಯಾರಾದರೂ ಬರ್ತಾರಾ ಅನ್ನೋದನ್ನು ಕಾದು ನೋಡಬೇಕು ಅಷ್ಟೇ. ಇದು ಗೆಳೆಯರೇ, LPGಯಿಂದ ಆಗ್ತಾ ಇರೋ ಸಮಸ್ಯೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.